ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಏನು ತಿಂಗಳಿಗೊಮ್ಮೆ ಅರ್ಧ ಪ್ಯಾಕೆಟ್ ಏನು ಹಾಲಿನ ಪೌಡರ್ ಕೊಡ್ತಾರೆ ಅಲ್ವಾ, ಅದನ್ನು ಉಪಯೋಗಿಸಿ ತುಂಬಾ ಟೇಸ್ಟಿಯಾದಂತಹ ಈ ಸಬ್ಬಕ್ಕಿ ಶಾವಿಗೆ ಪಾಯಸನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಇದು ಸಬ್ಬಕ್ಕಿ ಶಾವಿಗೆ ಪಾಯಸ ತಣ್ಣಗಾದ್ಮೇಲೆ ಏನು ಗಟ್ಟಿಯಾಗಿ ಬರುತ್ತೆ ಅಲ್ವಾ, ಆ ರೀತಿ ಕೂಡ ಪ್ರಾಬ್ಲಮ್ ಆಗೋಲ್ಲ ಈ ರೀತಿ ಫಾಲೋ ಮಾಡಿದರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ ರೀತಿ ನಾವು ಟಿಪ್ಸ್ ಅಂಡ್ ಟ್ರಿಕ್ಸನ್ನು ಉಪಯೋಗಿಸಿ ಯಾವ ರೀತಿ ಸಬ್ಬಕ್ಕಿ ಶಾವಿಗೆ ಪಾಯಸನ ತುಂಬಾ ರುಚಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಈ ದಪ್ಪ ಸಬ್ಬಕ್ಕಿನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು 1 ಕಪ್ಪು ಸಬ್ಬಕ್ಕಿಗೆ 2 ಕಪ್ಪು ನೀರನ್ನು ಹಾಕಿ ಸ್ವಲ್ಪ 1 ತಾಸು ನೆನೆಯೋಕೆ ಇಡಿ. ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ಬಾದಾಮಿ ಕೂಡ ನಾನು ನೆನೆಸೋಕೆ ಇಡ್ತಾ ಇದ್ದೀನಿ. ಬನ್ನಿ ಇವಾಗ ಹಾಲನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಆದಷ್ಟು ನಾನು ಒಂದು ಪಾತ್ರೆಗೆ 2 ಲೀಟ್ರ್ ನೀರು ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪೂರ್ತಿಯಾಗಿ ಇಲ್ಲಿ ಅರ್ಧ ಪ್ಯಾಕೆಟ್ ಹಾಲಿನ ಪೌಡರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲ ಅಂದರೆ ಹೊರಗಡೆ ಸಿಗುವಂಥ ಹಾಲಿನ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಭಾಳಷ್ಟು ಜನ ಕಾಮೆಂಟ್ ಮಾಡ್ತಾರೆ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ ಇಲ್ಲಾಂದರೆ ಏನು ಮಾಡಬೇಕು ಅಂತ. ಇಲ್ಲಾಂದರೆ ಹೊರಗಡೆ ಸಿಗುವಂಥ ಹಾಲಿನ ಪೌಡರ್ ಕೂಡ ಯೂಸ್ ಮಾಡಿ, ಅಥವಾ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಆದಷ್ಟು ನಾವಿಲ್ಲಿ ಉಗುರು ಬೆಚ್ಚು ನೀರು ಆಗುವಾಗ ಈ ಮಿಲ್ಕ್ ಪೌಡರ್ನ ಹಾಕಿ, ಇಲ್ಲಾಂದರೆ ಗಂಟುಗಳಾಗ್ತವೆ ನೋಡಿ. ಗಟ್ಟಿಯಾದಂಥ ಹಾಲನ್ನ ಈ ರೀತಿ ಕುದಿಸ್ಬಿಟ್ಟು ಇವಾಗ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ನಾವೇನಿಲ್ಲಿ ಗೋಡಂಬಿನ 1 ತಾಸು ನೆನೆಸೋಕೆ ಇಟ್ಟಿದ್ವಲ್ಲ, ಅದಕ್ಕೆ ಅದರ ಸಿಪ್ಪೆನ ತೆಗೆದ್ಬಿಟ್ಟು 1-2 ಏಲಕ್ಕಿನ ಹಾಕಿ ಅದನ್ನು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಗೋಡಂಬಿ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿ ಕೂಡ ಯೂಸ್ ಮಾಡ್ಬೋದು. ಒಂದು ಬಾಣಲೆನ ನಾನು ತಗೊಂಡಿದ್ದೀನಿ. ಆ ಬಾಣಲೆಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಇಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೋಬೋದು. ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಈ ರೀತಿ ಫ್ರೈ ಮಾಡ್ಕೊಂಡು ಇಟ್ಕೋಬೋದು. ಹಾಗೆ ಅದೇ ನಾನು ಕಡಾಯಿಗೆ ಈ ಸಣ್ಣ ಶಾವಿಗೆ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ತುಪ್ಪದಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಕಪ್ಪು ಶಾವಿಗೆನ ನಾನಿಲ್ಲಿ ತೊಗೊತಾ ಇದ್ದೀನಿ. ಗ್ಯಾಸಲ್ಲಿ ಆದಷ್ಟು ಕಡಿಮೆ ಉರಿಲಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಬಿಸಿ ಇರುತ್ತೆ, ನಿಧಾನವಾಗಿ ಒಂದು ತಟ್ಟೆಗೆ ಅಥವಾ ಈ ರೀತಿ ಒಂದು ಬಟ್ಲಿಗೆ ಇದನ್ನು ತಕ್ಕೊಳ್ಳೋಣ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರ್ ಆಗಿರ್ಬೋದು, ಫುಡ್ ಯಾವುದು ಕೊಡ್ತಾರಲ್ವ ಅದರಿಂದ ಯಾವ ರೀತಿ ನಾವು ವಿಧವಾಗಿ ಅಡುಗೆಗಳನ್ನು ರೆಡಿ ಮಾಡ್ಬೋದು ಅನ್ನೋದನ್ನು ನಮ್ಮ ಚಾನಲ್ನಲ್ಲಿ ಇದೆ, ಒಮ್ಮೆ ಭೇಟಿ ನೋಡಿ. ಹಾಗೆ ಅದೇ ಕಡೆಗೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ ಆಗುವಷ್ಟು ಒಂದು ತುಪ್ಪನ ಹಾಕಿ ಈ ಸಬ್ಬಕ್ಕಿ ಏನು ನೆನೆಸೋಕೆ ಇಟ್ಕೊಂಡಿದ್ವಲ್ವ, ಆ ಸಬ್ಬಕ್ಕಿ ಫುಲ್ಲು ಈ ರೀತಿ ನೆನೆದು ಈ ರೀತಿ ಆಗಿರುತ್ತೆ. ಅದನ್ನು ನಾವು ನೋಡಿ ಫುಲ್ಲು ನೀರೆಲ್ಲ ಈ ರೀತಿ ಹೀರ್ಕೊಂಡಿರುತ್ತೆ. ಅದನ್ನು ಇದರಲ್ಲಿ ಹಾಕಿ 1-2 ನಿಮಿಷ ಈ ರೀತಿ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು 1-2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮೀಡಿಯಮ್ ಉರಿಯಲ್ಲಿ ಒಂದು ಸ್ವಲ್ಪ ತಳ ಹತ್ತೋ ಚಾನ್ಸ್ ಇರುತ್ತೆ. ಆವಾಗವಾಗ ಈ ರೀತಿ ತಿರುಗಿಸ್ತಾ ನೋಡ್ತಾ ಇರಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಚೆನ್ನಾಗಿ ಬೇಯ್ದಿದೆ, ಇದು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಆಗಲೇ ನಾವು ಹಾಲನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಹಾಲನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಪುಷ್ಟಿ ಪೌಡರಲ್ಲಿ ನಾವು ಅನೇಕ ವಿಧವಾದ ಅಡುಗೆಗಳನ್ನು ರೆಡಿ ಮಾಡ್ಕೋಬೋದು. ಅದು ಕೂಡ ನಮ್ಮ ಚಾನಲಲ್ಲಿ ಇದೆ, ಒಮ್ಮೆ ಭೇಟಿ ನೋಡಿ. ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಆದಷ್ಟು ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಒಂದು ಸ್ವಲ್ಪ ಕುದಿ ಬಂದಮೇಲೆ ನೀವು ಬೇಕಾದರೆ ಈ ಟೈಮಲ್ಲಿ ನೀವು ಫುಡ್ ಕಲರ್ ಕೂಡ, ಇಷ್ಟ ಆದರೂ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಇಷ್ಟೋ ಆ ಕಲರ್ನ ಈ ರೀತಿ ಕುದಿ ಬರ್ತಾ ಇರುವಾಗ ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಇರಿ. ಹಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ನಾನು ಇದಕ್ಕೆ ಈ ಬಾದಾಮಿ ಹಾಗೆ ಏಲಕ್ಕಿ ಏನು ನಾವು ರುಬ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಇಲ್ಲಪ್ಪ ಅಂದರೆ ನೀವು ಹಸಿ ಕೊಬ್ಬರಿ ಕೂಡ ಈ ರೀತಿ ಪೇಸ್ಟ್ನ ಮಾಡಿ ಇದಕ್ಕೆ ಸೇರಿಸ್ಕೋಬೋದು. ಈ ರೀತಿ ಕುದಿ ಬರ್ತಾ ಹೋಗುತ್ತೆ. ತುಂಬಾ ರುಚಿಯಾದಂತಹ ಇಲ್ಲಿ ಸಬ್ಬಕ್ಕಿ ಶಾವಿಗೆ ಪಾಯಸ ಮಾಡ್ಬೋದು. ಕಂಡೆನ್ಸ್ ಮಿಲ್ಕ್ ಕೂಡ ಅವಶ್ಯಕತೆ ಇಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಹಾಗೆ ನೋಡಿ ಟೈಮಲ್ಲಿ ನೀವು ಕಂಡೆನ್ಸ್ ಮಿಲ್ಕ್ ಇದ್ದರೆ ಅದು ಕೂಡ ಹಾಕೋಬೋದು. ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಟೋಟಲಾಗಿ ನಾನಿಲ್ಲಿ 1 ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಈ ರೀತಿ ಕುದಿ ಬರುವಾಗ ಈ ಟೈಮಲ್ಲಿ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಶಾವಿಗೆನ ಏನು ಹುರಿದು ಇಟ್ಕೊಂಡಿದ್ವಲ್ಲ ಆ ಶಾವಿಗೆನ ಹಾಕಿ ಒಂದು 5 ರಿಂದ 10 ನಿಮಿಷ ಕುದಿಸ್ಕೋಬೇಕು. ಆ ಬಾಣಲಿ ಸಣ್ಣದಾಯಿತು ಅಂತ ಇವಾಗ ನಾನೊಂದು ಪಾತ್ರೆಗೆ ತಗೊಂಡಿದ್ದೀನಿ. ನೋಡಿ ಯಾವ ರೀತಿ ಗಟ್ಟಿಯಾದಂತಹ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ. ನಾವು ಹಾಲಿನ ಪೌಡರಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ಪಾಯಸ. ಈ ರೀತಿ 5 ರಿಂದ 10 ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ಹಾಗೆ ಈ ಟೈಮಲ್ಲಿ ನಾವು ಏನು ಈ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬಾ ರುಚಿಯಾದಂತಹ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿಯಾಗುತ್ತೆ. ಒಮ್ಮೆ ಅಂಗನವಾಡಿಯಲ್ಲಿ ಮಿಲ್ಕ್ ಪೌಡರ್ನ ಕೊಟ್ಟರೆ ಈ ರೀತಿ ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.